ವೀಕ್ಷಕರೇ, ಇದೀಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಯಾರಿಗೆ ಬೆದರಿಕೆಯನ್ನ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದ್ದಾರೆ, ಏನು ಕೆಲವು ದಿನಗಳ ಹಿಂದೆ ಸುಹಾಸ್ ಶೆಟ್ಟಿ ಅವರಿಗೂ ಇದೇ ರೀತಿಯಾದಂತಹ ಬೆದರಿಕೆಯನ್ನ ಹಾಕಿದ್ರು. ಅದಾದ ನಂತರ ಅವರ ಮೇಲೆ ಏನು ಅವರನ್ನ ಕೊಲೆ ಮಾಡುವಂತ ಕೆಲಸಗಳಾಯಿತು. ಇದೀಗ ಮತ್ತೊಬ್ಬ ಬಜರಂಗ ದಳದ ನಾಯಕನಿಗೆ ಬೆದರಿಕೆ ಹಾಕಿರುವಂತಹದ್ದು. ಇದೀಗ ಸ್ವತಃ ಯಾರ ಮೇಲೆ ಬೆದರಿಕೆ ಹಾಕಿದ್ದಾರೋ ಅಂತ ಬಜರಂಗ ದಳದ ಮುಖಂಡರಾಗಿರ್ತಕ್ಕಂಥ ಭರತ್ ಕುಂಡೇಲ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್, ಭರತ್ ಕುಂಡೇಲ್ ಅವರೇ, ನಮಸ್ತೆ. ನಮಸ್ತೆ. ಇದೀಗ ನಿಮಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಇವತ್ತು ನಿಮ್ಮನ್ನು ಕೂಡ ಏನು ಅಶ್ರಫ್ ಅನ್ನ ಇದು ಮಾಡಿದ ಹಾಗೆ ನಿಮ್ಮನ್ನು ಮಾಡ್ತೇವೆ, ಏನು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಮನ್ನು ಕೂಡ ಕೊಲೆ ಮಾಡ್ತೇವೆ ಅನ್ನುವಂತ ಬೆದರಿಕೆಯನ್ನ ಹಾಕಿದ್ದಾರೆ. ಏನ್ ಹೇಳ್ತೀರಿ? ಬೆದರಿಕೆ ಬರುವುದು ಇದು ಮೊದಲೇನಲ್ಲ, ಇದಕ್ಕಿಂತ ಮುಂಚೆ ಕೂಡ ಬಂದಿದೆ. ಓಕೆ. ಬೆದರಿಕೆ ಬಂತು ಅಂತ ಹೇಳಿ ನಾವು ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳೋದು ಬಿಡಿಲ್ಲ. ಓಕೆ. ನಮ್ಮ ಕೆಲಸ ಏನಿದೆ ಅದನ್ನ ನಾವು ಮಾಡ್ತಾನೆ ಹೋಗ್ತೇವೆ. ಓಕೆ. ಮತ್ತೆ ಬೆದರಿಕೆ ಹಾಕುವವರು ಕೂಡ ಅದು ನಾನು ನೋಡಿದೆ ಆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದು ಫೇಕ್ ಅಕೌಂಟ್ ಅಲ್ಲಿ ಏನಾದ್ರು ಹಾಕಿದ್ದಾರೆ. ಓಕೆ. ಇದಕ್ಕಿಂತ ಮುಂಚೆ ಕೂಡ ಹಾಕಿದ್ದಾಗ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿದ್ರು. ಓಕೆ. ನಾನು ಈ ಸಲ ಕೇಸ್ ಕೊಡ್ಲಿಕ್ಕೆ ಕೂಡ ಹೋಗ್ಲಿಲ್ಲ, ಕಂಪ್ಲೇಂಟ್ ಕೂಡ. ಓಕೆ. ಓಕೆ. ಹಾಗೆ ಇದೆ. ಓಕೆ. ಎಲ್ಲ ಒಂದು ಕಡೆ ಇದು ಈ ಬೆದರಿಕೆ ಸುಹಾಸ್ ಅವರ ಕೊಲೆ ಆದ ನಂತರ ತಾವು ಸೀರಿಯಸ್ ಆಗಿ ಇದನ್ನು ತಗೊಳ್ಬೇಕು ಅಂತ ಅನಿಸ್ತಾ ಇಲ್ವಾ ತಮಗೆ? ಅವರಿಗೂ ಕೂಡ ಈ ತರ ಬೆದರಿಕೆ ಹಾಕಿ ಕೊಲೆ ಮಾಡಿದ್ರು, ಸೊ ಈಗ ತಮಗೂ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ಅನಿಸ್ತಾ ಇಲ್ವೋ ಎಲ್ಲೊಂದು ಕಡೆ? ಗಂಭೀರ ಇವತ್ತಂತಲ್ಲ, ನಾವು ಯಾವಾಗಲೂ ಸ್ವಲ್ಪ ಎಚ್ಚರದಿಂದಲೇ ಇರುವವರು. ಓಕೆ. ಮತ್ತೆ ಅವ್ರು ಬೆದರಿಕೆ ಹಾಕಿದಾರೆ ಅಂತ ಹೇಳಿ ಅದನ್ನು ಗಂಭೀರವಾಗಿ ತಗೊಳ್ಳುವಂತ ನನಗಂತೂ ಅನಿಸ್ತಾ ಇಲ್ಲ. ನಾವು ಪ್ರತಿದಿನ ಕೂಡ ಈ ಸಂಘಟನೆಯಲ್ಲಿ ಕೆಲಸ ಮಾಡೋ ಹುಡುಗರು ಅದೇ ರೀತಿ, ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ, ಯಾವಾಗಲೂ ಎಚ್ಚರದಿಂದಲೇ ಇರಬೇಕು. ಸುಹಾಸ್ ಅವರು ಸ್ವಲ್ಪ ಎಚ್ಚರ ತಪ್ಪಿದ್ರು ಅಂತ ಅನಿಸ್ತದೆ ನನ್ಗೆ. ಓಕೆ. ಓಕೆ. ಅದಕ್ಕೋಸ್ಕರ ಹೀಗಾಯ್ತು. ಓಕೆ. ಅಲ್ಲ, ಈಗ ಕೇಳುವಂತದ್ದು ಎಲ್ಲ ಒಂದು ಕಡೆ ನಿನ್ನೆ ಮೊನ್ನೆ ಎಲ್ಲ ಒಂದಷ್ಟು ಮಾತುಗಳು ಬೇರೆ ಬೇರೆ ವ್ಯಕ್ತಿಗಳು ಆಡುವಂತದ್ದನ್ನು ನಾವು ಕೇಳಿದ್ದೇವೆ. ಎಲ್ಲ ಒಂದು ಕಡೆ ಸಂಘಟನೆ ಅಥವಾ ಇಂಥ ಕೆಲಸಗಳಿಗೆ ತಾವು ತೊಡಗಿಸಿಕೊಂಡಿರುವಾಗ ಸಾವು ಅನ್ನುವಂಥದ್ದು ನಿಶ್ಚಯ, ಅದರ ಕಡೆಗೆ ಹೋಗಬಾರದು, ಅಥವಾ ಸಂಘಟನೆ ಕಡೆಗೆ ಹೋದ್ರೆ ಸಾವು ಅನ್ನುವಂಥದ್ದು ನಿಶ್ಚಯ ಹೋಗಬಾರದು ಅನ್ನುವ ರೀತಿಯಲ್ಲಿ ಒಂದಷ್ಟು ಮಂದಿಗಳು ಮಾತಾಡಿದ್ದಾರೆ. ಸೊ ಇದಕ್ಕೆಲ್ಲ ಏನು ಹೇಳ್ತೀರಿ ಅಂತ? ಸಂಘಟನೆ ಹೋರಾಟ ಅಂದ್ಮೇಲೆ ಸಾವು ಅನ್ನೋ ನಿಶ್ಚಯ 100ಕ್ಕೆ 100 ನಿಶ್ಚಯ ಅಂತ ಗೊತ್ತಿದ್ದೇ ಬರ್ಬೇಕು ಸಂಘಟನೆಗೆ. ಇಲ್ಲಿಗೆ ಬಂದು ಸಂಘಟನೆಯಲ್ಲಿ ಶೋಕಿ ಮಾಡ್ಲಿಕ್ಕೆ ಯಾರು ಬರೋದು ಬೇಡ. ಕೇಸರಿ ಹಾಕಿಕೊಂಡು, ಶಾಲಾ ಹಾಕಿಕೊಂಡು, ಸೆಲ್ಫಿ ತೆಗೆದುಕೊಂಡು ಶೋಕಿ ಮಾಡ್ಲಿಕ್ಕೆ ಅಲ್ಲ ಸಂಘಟನೆ. ಸಂಘಟನೆ ಹೋರಾಟ ಅಂದ್ಮೇಲೆ ಅದಕ್ಕೆ ಹೋರಾಟದಲ್ಲಿ ಸಾವು ನೋವು ಎಲ್ಲ ಇದ್ದೇ ಇರ್ತದೆ. ಇದೆಲ್ಲ ತಿಳಿದೇ ಬರ್ಬೇಕು. ತಿಳಿದು ಬಂದಾಗ ಇಂಥ ಸಂದರ್ಭದಲ್ಲಿ ನಾನು ಯಾಕೆ ಸಂಘಟನೆ ಬಂದೆ ಅಂತ ಅನಿಸೋದಿಲ್ಲ. ಯಾಕಂದ್ರೆ ಸಂಘಟನೆ ನಾವು ಬರುವಾಗ್ಲೇ ನಮಗೆ ಗೊತ್ತಿದೆ ಇದೇ ರೀತಿ ಆಗ್ತದೆ ಅಂತ. ಎಂತಾದ್ರೂ ಕೂಡ ಎದುರಿಸ್ತೇವೆ ಅಂತ ಬಂದಿದ್ದೇವೆ, ಮುಂದೆ ಕೂಡ ಎದುರಿಸ್ತೇವೆ ಮುಂದೆ ಕೂಡ. ಅಲ್ಲ, ಯಾಕೆ ಈ ತರದ ಒಂದು ಹುಚ್ಚು ಧೈರ್ಯ ತಮಗೆ? ಯಾಕೆ ತಮ್ಮಂತ ಸಾವಿರಾರು ಕಾರ್ಯಕರ್ತರು ಈ ರೀತಿಯಾಗಿ ಬರ್ತೀರಿ ಅಂತ ಹೇಳಿ? ಅದು ಈ ರೀತಿಯ ಹುಚ್ಚು ಇರಬೇಕು ಅಂತ ಕಾರ್ಯಕರ್ತನಿಗೆ. ಹೌದು, ಯಾಕೆ ಅಂತ? ಹುಚ್ಚು ಇಲ್ಲದಿದ್ರೆ ಇವತ್ತು ಅದೆಷ್ಟೋ ಲವ್ ಜಿಹಾದ್ ಆಗ್ತಿತ್ತು. ಈ ರೀತಿಯ ಹುಚ್ಚು ಇಲ್ಲದಿದ್ರೆ ಇವತ್ತಿಗೆ ಈ ದೇಶವೇ ಇಸ್ಲಾಂ ದೇಶ ಆಗ್ತಿತ್ತು. ಓಕೆ. ಈ ರೀತಿಯ ಹುಚ್ಚು ಇಲ್ಲದಿದ್ರೆ ಇವತ್ತಿಗೆ ಅದೆಷ್ಟೋ ಗೋಗಲಾತಿ ಆಗ್ತಿತ್ತು. ಓಕೆ. ಅದಕ್ಕೋಸ್ಕರ ಇದು ಈ ಹುಚ್ಚು ಏನಿದೆ ಇದು ವಾಸಿ ಆಗ್ಬಾರ್ದು. ಓಕೆ. ಇದು ಸಂಘಟನೆ ಹುಡುಗರಿಗೆ ಈ ಹುಚ್ಚೆ ಇರಬೇಕು. ಬೇರೆ ಬೇರೆ ತರ ಹುಚ್ಚಲ್ಲ. ಕೆಲವು ತುಂಬಾ ನಾವು ಹುಡುಗರು ಈಗ IPL ಮ್ಯಾಚ್ ಆಗ್ತಿದೆ, ತುಂಬಾ ಜನ IPL ಹುಚ್ಚಿದೆ, ತುಂಬಾ ಜನ ಹುಡುಗಿಯರು ಹುಚ್ಚಿದೆ. ಅದಲ್ಲ ಇದು. ಇದು ಸಂಘಟನೆಗೋಸ್ಕರ, ದೇಶಕ್ಕೋಸ್ಕರ. ಇದು ವಾಸಿ ಆಗ್ಬಾರ್ದು ಯಾರಲ್ಲಿ ಕೂಡ. ಓಕೆ. 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 ಅಂತೂ ತಾವು ಈ ಬೆದರಿಕೆಗಳಿಗೆಲ್ಲ ಜಗ್ಗುದಿಲ್ಲ, ಹೆದರುದಿಲ್ಲ? ಇಲ್ಲ, 100ಕ್ಕೆ 100 ಹೆದರುದಿಲ್ಲ. ಓಕೆ. ಕಾನೂನು ಹೋರಾಟಕ್ಕೆ ಮುಂದಾಗ್ತೀರಾ? ಬರುವಾಗ ನನ್ನಿಂದ ಏನಾಗ್ತದೆ ನಾನು ಅದ ಮಾಡ್ತೇನೆ. ಅಲ್ಲ, ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ ಅಥವಾ ಕೇಸ್ ಕೊಡುವಂತದ್ದು ಈ ತರದಲ್ಲಿ ಏನಾದ್ರು ಮಾಡ್ತೀರಾ? ಇಲ್ಲ, ಕೇಸ್ ಕಳೆದ ಸಲ ಕೂಡ ಈ ರೀತಿ ಆದಾಗ ಸುಮೋಟೋ ಕೇಸನ್ನು ದಾಖಲೆ ಮಾಡಿದ್ದಾರೆ. ಓಕೆ. ನಾನು ಕೇಸ್ ಕೊಡ್ಲಿಕ್ಕೆ ಹೋಗುದಿಲ್ಲ. ಓಕೆ. ಮತ್ತೆ ಪೊಲೀಸರು ಕೂಡ ಅವ್ರ ಹತ್ರ ಕೂಡ ನಾನು ಮಾತಾಡ್ಲಿಲ್ಲ. ಓಕೆ. ಮತ್ತೆ ನಮ್ಮ ಸಂಘಟನೆ ಹಿರಿಯರು ಏನ್ ಹೇಳ್ತಾರೆ ಆ ಪ್ರಕಾರ ಹೋಗ್ತೇನೆ. ಓಕೆ. 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 ಎಸ್ ಭರತ್ ಅವರೇ, ಧನ್ಯವಾದಗಳು ಕಹಳೆ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಸರಿ ಸರ್, ಆಯ್ತು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.